ಕ್ಯಾರೆಕ್ಟರ್ ಅಂದರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರೀತಿ ಹೇಗೆ ಸಿಗುತ್ತೆ ಅಂತ ಅಂದರೆ ನನಗೆ ಆಮೇಲೆ ಅರ್ಥ ಆಯಿತು. ಅಲ್ಲ, ನನ್ನ ಪಾತ್ರದ ಥರನೇ ಎಷ್ಟೊಂದು ಜನದ ಜೀವನದಲ್ಲಿ ಅದೇ ನೆಗೆಟಿವ್ ಗರ್ಲ್ ಫ್ರೆಂಡ್ಸ್ ಇದ್ರಾ ಅಂತ ಅನ್ಸುತ್ತೆ ನನಗೆ. ನಾನು ಸಿನಿಮಾ ನೋಡಿರಲಿಲ್ಲ, ಅಂದರೆ ಶೂಟಿಂಗ್ ಮಾಡೋದಷ್ಟೇ ನೋಡಿದ್ದೆ. ಐ ಥಿಂಕ್ ನಾನು ಮೊದಲನೇ ಬಾರಿ ಸಿನಿಮಾ ನೋಡಿದ್ದು ಸುದೀಪ್ ಸರ್ ಅವರ ಮನೆಯಲ್ಲಿ ಒಂದು ಸತಿ ಪ್ರೀಮಿಯರ್ ಮಾಡಿದ್ವಿ. ಸೊ ಆವಾಗಲೇ ನಾನು ಮೊದಲನೇ ಬಾರಿ ನೋಡಿದ್ದು. ಅಂದರೆ ಎಷ್ಟು ರಿವ್ಯೂಸ್ ನೋಡ್ತಾ ಇದ್ದೀನಿ, ಎಷ್ಟು ಕಾಮೆಂಟ್ಸ್ ನೋಡ್ತಾ ಇದ್ದೀನಿ, ಎಲ್ಲ ತೆಗೆದು ಸ್ಟೋರೀಸ್ ಹಾಕೋಣ ಅಂತ ಅನ್ಸುತ್ತೆ. ಅಂದರೆ ಒಂಥರ ಇನ್ಸ್ಟಾಗ್ರಾಮೇ ನನ್ನ ಬ್ಲಾಕ್ ಮಾಡಿಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ. ಈಗ ಟಾಲಿವುಡ್ ಜೊತೆ ಸಿಕ್ಕಾಪಟ್ಟ ಒಂದು ಬ್ಯೂಟಿಫುಲ್ ಆಗಿರೋಂಥ ಬಾಂಡಿಂಗ್. ನೆಕ್ಸ್ಟ್ ನಿಮ್ಮಿಬ್ಬರ ಸಿನಿಮಾ ಯಾವಾಗ ನೋಡ್ಬೋದು ನಾವು ಅಂತ ಹೇಳಿ? ಅಲ್ಲ, 4 ಸಿನಿಮಾ ಮಾಡಿದ್ದೀನಿ ಆಲ್ರೆಡಿ. ಅವ್ರ ಜೊತೆನೂ 4 ಸಿನಿಮಾ ಮಾಡಿದ್ದೀನಿ. ಅಂದರೆ ಇದು ಅಮೇಝಿಂಗ್. ಅಂದರೆ ಜನ ನನಗೆ ಆ ವಿಷಯಗಳನ್ನ ಹೇಳಿದಾಗ ಖುಷಿ ಆಗುತ್ತೆ. ಅವರಿಗೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಲವ್ ಮೊಕ್ಟೇಲ್ ಅಂತ ಹೇಳಿ ಬಂದಾಗ ಇವರ ಕ್ಯಾರೆಕ್ಟ್ರನ್ನು ನಾವಂತೂ ಮರೀಲಿಕ್ಕೆ ಇಲ್ಲಪ್ಪ. ಇವರ ಹೆಸರನ್ನು ಎಷ್ಟು ಜನ ನೆನಪಿಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಲವ್ ಮೊಕ್ಟೇಲ್ ಹೆಸರು ಜೋ ಅನ್ನುವಂಥ ಕ್ಯಾರೆಕ್ಟರ್ ಎಲ್ಲರ ಬಾಯಲ್ಲೂ ಸಿಕ್ಕಾಪಟ್ಟೆ ಹರಿದಾಡ್ತಾ ಇರುವಂಥ ಹೆಸರು. ಇವತ್ತು ನಮ್ಮ ಜೊತೆ ಜೋ ಅಲಿಯಾಸ್ ಅಮೃತ ಅವ್ರು ನನ್ನ ಜೊತೆ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಲವ್ ಮೊಕ್ಟೇಲ್ 3 ಬಿಗ್ ಸಕ್ಸಸ್ ಸಿಕ್ಕಿದೆ. ಎಸ್, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನನಗೆ ಲವ್ ಮಾಕ್ಟೇಲ್ 3ಲಿ ನನ್ನ ಪಾತ್ರ ಕಡಿಮೆ, ಆದರೆ ಲವ್ ಮಾಕ್ಟೇಲ್ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರನ ತೊಗೊಂಡಿದೆ. ಸೊ ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಇದೆ. ಯಾಕಂದರೆ ನನಗೆ ಅವರಿಬ್ಬರು ಸ್ವಂತ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಂದರೆ ನನ್ನ ಅಕ್ಕನ ಥರನೇ ಮಿಲನ. ಸೊ ಅವರ ಸಕ್ಸಸ್ ನನಗೆ ನನ್ನ ಪರ್ಸ್ನಲ್ ಸಕ್ಸಸ್ ಅನಿಸುತ್ತೆ, ಅವರಿಬ್ಬರು ಸಕ್ಸಸ್. ಐ ಆಮ್ ವೆರಿ ಹ್ಯಾಪಿ. ಓಕೆ, ಇವಾಗ ಲವ್ ಮೊಕ್ಟೇಲ್ ಅಂತ ಹೇಳಿ ಬಂದಾಗ ಆಬ್ವಿಯಸ್ಲಿ ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳ್ತಾರೆ ಇಟ್ಸ್ ಒಂದು ಪ್ಯೂರ್ ಒಂದು ಸೋಲ್ ಎಮೋಷನ್ಸ್ ಇರುವಂಥ ಒಂದು ಸಿನಿಮಾ ಅಂತ ಹೇಳಿ. ಜೋ ಕ್ಯಾರೆಕ್ಟ್ರು ಪಾರ್ಟ್ 3 ತನಕ ಕೂಡ ಕ್ಯಾರಿ ಆಗಿದೆ. ಅದಷ್ಟು ಪಡ್ಡೆ ಹುಡುಗರಿಗೆ ಜೋ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಏನು ಹೇಳ್ತೀರಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದರೆ ಒಂದು ಕ್ಯಾರೆಕ್ಟರ್, ಅಂದರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರೀತಿ ಹೇಗೆ ಸಿಗುತ್ತೆ ಅಂತ ಅಂದರೆ ನನಗೆ ಆಮೇಲೆ ಅರ್ಥ ಆಯಿತು. ಅಲ್ಲ, ನನ್ನ ಪಾತ್ರದ ಥರನೇ ಎಷ್ಟೊಂದು ಜನದ ಜೀವನದಲ್ಲಿ ಅದೇ ನೆಗೆಟಿವ್ ಗರ್ಲ್ ಫ್ರೆಂಡ್ಸ್ ಇದ್ರಾ ಅಂತ ಅನ್ಸುತ್ತೆ ನನಗೆ. ಅಯ್ಯೋ, ಇಷ್ಟೊಂದು ಫ್ರಸ್ಟ್ರೇಟಿಂಗ್ ಲವ್ ಸ್ಟೋರೀಸ್ ಇದೆಯಾ ಎಲ್ಲರ ಲೈಫಲ್ಲೂ, ಅಂದರೆ ಜೋಗಿ ಇಷ್ಟು ರಿಲೇಟ್ ಆದ್ರ ಇವರು ಅಂತ ನಾನು ತುಂಬ ಗಾಬರಿ ಇತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಯಾವಾಗ ಲವ್ ಮಾಕ್ಟೇಲ್ ನೋಡಿದೆ, ನಾನು ಸಿನಿಮಾ ನೋಡಿರಲಿಲ್ಲ, ಅಂದರೆ ಶೂಟಿಂಗ್ ಮಾಡೋದಷ್ಟೇ ನೋಡಿದ್ದೆ. ಐ ಥಿಂಕ್ ನಾನು ಮೊದಲನೇ ಬಾರಿ ಸಿನಿಮಾ ನೋಡಿದ್ದು ಸುದೀಪ್ ಸರ್ ಅವರ ಮನೆಯಲ್ಲಿ ಒಂದು ಸತಿ ಪ್ರೀಮಿಯರ್ ಮಾಡಿದ್ವಿ. ಸೊ ಆವಾಗಲೇ ನಾನು ಮೊದಲನೇ ಬಾರಿ ನೋಡಿದ್ದು. ಸಿನಿಮಾ ನೋಡಿದಾಗ ನಾನು ಅಶ್ಶೋ ಪಾಪ ಇವಳು ಯಾರು ಇವಳು ಗಯ್ಯಾಳಿ ಹಿಂಗೆಲ್ಲ ಮಾಡ್ತಾಳಲ್ಲ ಪಾಪ, ಹಾಗೆಲ್ಲ ಚಾಕ್ಲೇಟ್ ಎಸ್ದೋ ಸೀನಲ್ಲೆಲ್ಲ ನನಗೇನೆ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಶಿಟ್, ಹೆಂಗಪ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಜನ, ಹೆಂಗಪ್ಪ ತೊಗೋತಾರೆ, ನಾನು ವಿಲ್ಲನ್ನು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆ ಪ್ರೀತಿ ಅಂದರೆ ಫಸ್ಟ್ ಹಾಫ್ ಆಗಿ ಆಚೆ ಬರ್ತಿದ್ದಂಗೆ ಥಿಯೇಟ್ರಲ್ಲಿ ಎಲ್ಲರೂ ಜೋ ಅಂತ ಅಂದರು. ನನ್ನ ಹೆಸರು ಬಿಟ್ಟು ಪಾತ್ರದಲ್ಲಿ ಯಾವತ್ತೂ ನಾನು ಕರೆಸ್ಕೊಂಡಿರಲಿಲ್ಲ. ಮೊದಲನೇ ಬಾರಿ ನನ್ನನ್ನು ಜನ ಹಾಗೆ ಕರೆದಿದ್ದು. ಆ್ಯಂಡ್ ಮೊದಲನೇ ಬಾರಿ ನಾನು ಒಂದು ಹೌಸ್ಫುಲ್ ಶೋನ ನೋಡಿದ್ದು ಲವ್ ಮಾಕ್ಟೇಲ್. ಸೊ ಆ ದಿನ, ಆ ಫ್ರೈಡೇನ ನಾನು ಯಾವತ್ತೂ ಮರೆಯಲ್ಲ. ಲವ್ ಮೊಕ್ಟೇಲ್ 3 ಕೂಡ ಜಾನ್ವರಿಯಲ್ಲಿ ರಿಲೀಸ್ ಆಗಿರುವಂಥ, ಈ ವರ್ಷದಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಜೊತೆಗೆ ಮೊದಲನೇ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿದೆ. ಆ ಒಂದು ಜರ್ನಿಯಲ್ಲಿ ನೀವು ಕೂಡ ಇದ್ದೀರಾ. ಏನು ಈ ಸಕ್ಸಸ್ಸನ್ನು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಅಂದರೆ ಎಷ್ಟು ರಿವ್ಯೂಸ್ ನೋಡ್ತಾ ಇದ್ದೀನಿ, ಎಷ್ಟು ಕಾಮೆಂಟ್ಸ್ ನೋಡ್ತಾ ಇದ್ದೀನಿ, ಎಲ್ಲ ತೆಗೆದು ಸ್ಟೋರೀಸ್ ಹಾಕೋಣ ಅಂತ ಅನ್ಸುತ್ತೆ. ಅಂದರೆ ಒಂಥರ ಇನ್ಸ್ಟಾಗ್ರಾಮೇ ನನ್ನ ಬ್ಲಾಕ್ ಮಾಡಿಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಅಷ್ಟು ಖುಷಿ. ಬಿಕಾಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾರೇ ಕಾಣಿಸಿದ್ರು, ನೆನ್ನೆನೂ ನಾನು ಇನ್ಫ್ಯಾಕ್ಟ್ ನೆನ್ನೆ ಸಂಜೆ ಶೋನು ನೋಡ್ಕೊಂಡು ಬಂದಿದ್ದೀನಿ. ಅದು ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನ್ ಸ್ಟಾಪ್ ಸ್ಟೋರಿ ಆಗ್ತಾಯಿದ್ದೀನಿ. ಇನ್ಸ್ಟಾಗ್ರಾಮೇ ಬ್ಲಾಕ್ ಮಾಡೋ ಲೆವೆಲ್ಗೆ ಸ್ಟೋರೀಸ್ ಆಗ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನೆನ್ನೆ ಸಂಜೆ ಶೋ ನೋಡ್ಕೊಂಡು ಬಂದಿದ್ದೀನಿ ನಾನು. ಮತ್ತೆ ಇವತ್ತು ಪ್ರೆಸ್ ಮೀಟ್ ಮಾತಾಡೋಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿ ಏನಾದರೂ ಮಾತಾಡೋಣ ಅಂದ್ಬಿಟ್ಟು ನೆನ್ನೆ ಇನ್ನೊಂದು ಸತಿ, ಅದು 4ನೇ ಸರಿ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇರೋದು ನಾನು. ಆಮೇಲೆ ಅಲ್ಲಿ ಥಿಯೇಟ್ರಲ್ಲಿ ಹಿಂದೆ ಮುಂದೆ ಮಾತಾಡ್ತೀನಿ, ಶ್ ಅಂತ ಇದ್ದೆ. ನಾನು ಆ ಥರ ಯಾವ ಸಿನಿಮಾಲೂ ಮಾಡಲ್ಲ, ಮಾತಾಡ್ತಿರೋರಿಗೆಲ್ಲ ಸಿನಿಮಾ ನೋಡಿ ಅಂತ. ಅಂದರೆ ಅಷ್ಟು ಪ್ರೀತಿ ನನಗೆ, ಅಷ್ಟು ಕನೆಕ್ಟ್ ಆಗಿದೆ. ಆ್ಯಂಡ್ ಅಲ್ಲಿ ಉಶಿಶ್ ಅಂದವರು, ಮೇಡಮ್ ಪರವಾಗಿಲ್ಲ ಒಂಚೂರು ಮಿಸ್ ಆದರೆ ಇನ್ನೊಂದ್ಸತಿ ಬರ್ತೀವಿ ಬಿಡಿ ಅಂದರು. ಹೌದಾ, ಹಾಗಿದ್ರೆ ಮಾತಾಡಿ ಇನ್ನೊಂದ್ಸತಿ ಬನ್ನಿ ಅಂತ. ಸೊ ಅಷ್ಟು ಖುಷಿ ಇದೆ. ಇವಾಗ ಅಮೃತ ಅವರಿಗೆ ಬಂದರೆ, ಜೋ ಬಿಡೋಣ, ಜೋ ಯಾವ ರೀತಿ ಒಂದು ಕಮಾಲ್ ಮಾಡಿದ್ದಾರೆ ಸಿನಿಮಾದಲ್ಲಿ ಗೊತ್ತಿದೆ. ಅಮೃತ ಅವ್ರಿಗೆ ಬಂದರೆ ನಿಮ್ಮ ಪ್ರಕಾರ ಲವ್ ಅಂತ ಹೇಳಿದರೆ ಏನು? ಪ್ರೀತಿ ಅಂತ ಅಂದರೆ ನಂಬಿಕೆ ಅನಿಸುತ್ತೆ. ಲವ್ ಇಸ್ ಟ್ರಸ್ಟ್, ಆ್ಯಂಡ್ ಲವ್ ಇಸ್ ರೆಸ್ಪೆಕ್ಟ್, ಆ್ಯಂಡ್ ಲವ್ ಇಸ್ ಬೀಯಿಂಗ್ ಟುಗೆದರ್. ಅಂದರೆ ನೋ ಮ್ಯಾಟರ್ ವಾಟ್, ಟ್ರಸ್ಟು ಮತ್ತು ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ ಇಲ್ದಿರೋ ಕಡೆ ಪ್ರೀತಿ ಖಂಡಿತ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಮಿಲನ ಕೃಷ್ಣನೇ. ಅವರಿಬ್ಬರೇ ಬಿಗ್ಗೆಸ್ಟ್ ಎಕ್ಸಾಂಪಲ್. ಬಿಕಾಸ್ ಅವರಿಬ್ಬರು ಕೆಲಸದ ಮೇಲಿರುವಂತಹ ರೆಸ್ಪೆಕ್ಟ್, ಅವರಿಬ್ಬರ ಮೇಲಿರುವಂತಹ ಟ್ರಸ್ಟ್, ಆ್ಯಂಡ್ ಮಿಲನ ಅವರಿಗೇನೆ ಕೃಷ್ಣನ ಮೇಲಿರುವಂತಹ ಟ್ರಸ್ಟ್. ಬಿಕಾಸ್ ಅವರು ಸಿನಿಮಾಗೆ ಏನೇನು ದುಡ್ಡು ಹಾಕಿದ್ದಾರೆ ಅದು ಸಿನಿಮಾಗೆ ವಾಪಸ್ ಹಾಕ್ತಾ ಇದ್ದಾರೆ. ಅದೇನೇ ಇವಾಗ ಪ್ರತಿ ವರ್ಷವೂ ಒಂದು ಸಿನಿಮಾ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಈ ಥರ ತುಂಬ ಕಡಿಮೆ ಜನ ಯೋಚನೆ ಮಾಡೋದು. ಇನ್ಫ್ಯಾಕ್ಟ್ ಆ ಥರ ತುಂಬ ಜನ ಡೈರೆಕ್ಟರ್ಸ್, ಅಂದರೆ ತುಂಬ ಜನ ಹೀರೋಗಳು
ಎಲ್ಲನೂ ಪ್ರೊಡ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರು ನೋಡಿದಾಗ ನನಗೆ ರೆಸ್ಪೆಕ್ಟ್ ಜಾಸ್ತಿ. ಸೊ ನಾನು ಯಾಕೆ ಲವ್ ಅಂತ ಹೇಳಿದರೆ, ಪ್ರೀತಿ ಅಂತ ಹೇಳಿದ್ರೆ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಈ ಒಂದು ಲವ್ ಮೊಕ್ಟೇಲ್ 3ಯಲ್ಲಿ ಲವ್ ಮೊಕ್ಟೇಲ್ 1ನಲ್ಲಿ ಯಾವ ರೀತಿ ಪ್ರೀತಿ ಮಾಡ್ಬೋದು, ಕಾಲೇಜ್ ಹೈಸ್ಕೂಲ್ ಲವ್ ಸ್ಟೋರಿ ನೋಡಿದ್ದಾರೆ. ಪ್ರೀತಿಗೆ ಒಳಗಾಗಿರುವಂಥ ಕೃಷ್ಣ ಟ್ರೂ ಲವ್ ಆದರೆ ಯಾವ ರೀತಿ ಒದ್ದಾಡ್ತಾನೆ ಅನ್ನುವಂಥದ್ದನ್ನು ಲವ್ ಮೊಕ್ಟೇಲ್ 2ಅಲ್ಲಿ 3ಯಲ್ಲಿ ಅಪ್ಪ ಮಗಳ ಒಂದು ಲವ್ ಸ್ಟೋರಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ನಿಮ್ಮ ಮತ್ತು ಪಪ್ಪನ ಬಾಂಧವ್ಯ ಯಾವ ರೀತಿಯಾಗಿದೆ? ಸೊ ನಂದು ಸಿಂಗಲ್ ಪೇರೆಂಟು. ನನ್ನ ತಾಯಿ, ನನಗೆ ನನ್ನ ತಾಯಿ ಜೊತೆ ಬಾಂಡಿಂಗ್ ಜಾಸ್ತಿ. ಆ್ಯಂಡ್ ನಾನು ನಮ್ಮಮ್ಮ ಫ್ರೆಂಡ್ಸ್ ಥರನೇ ಇರ್ತೀವಿ. ಅಂದರೆ ನಾನು ಏನೇ ಆದರೂ ನಮ್ಮಮ್ಮಗೆ ಫಸ್ಟ್ ಗೊತ್ತಾಗೋಗುತ್ತೆ. ನಾ ಹಲೋ ಅನ್ನೋದ್ರಲ್ಲೇ ಅವ್ರಿಗೆ ಗೊತ್ತಾಗೋಗುತ್ತೆ, ಏನೋ ಮಾಡ್ಕೊಂಡು ಹೇಳೋಳು. ಆಮೇಲೆ ನಾನು ಯಾರ ಜೊತೆ ಇದ್ದರೂ ಇರಬೇಕಾದ್ರೆ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಅಂದರೆ ಈಗ ನನ್ನ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಎಲ್ಲ ನಾನು ಮಾತಾಡೋ ಸ್ಟೈಲಲ್ಲಿ ನಮ್ಮ ಅಮ್ಮ ಹೇಳ್ತಾರೆ, ಹಾಂ ಎಲ್ಲಿದ್ಯಾ, ಯಾರೋ ಇದ್ದಾರೆ ಅಕ್ಕಪಕ್ಕ, ಅದಕ್ಕೆ ಹೆಂಗೆ ಮಾತಾಡ್ತಾ ಇದೆಯಾ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ನನ್ನ. ಆ್ಯಂಡ್ ನನಗೆ ಬಿಗ್ಗೆಸ್ಟ್ ಪುಷರ್ ಅವರೇ. ನಾನು ಏನಾದರೂ ಡೌಟ್ ಪಡ್ಕೊಳ್ತಾ ಇದ್ದೀನಿ, ಅಥವಾ ನಾನು ಏನಾದರೂ ಇಂಟರ್ವ್ಯೂ ಅದು ಇದು ನೋಡಿ ಏನಾದರೂ ಬೇಜಾರು ಮಾಡ್ಕೊಂಡಿದ್ದೀನಿ, ಅಥವಾ ಅಯ್ಯೋ ಯಾಕೆ ಈ ಥರ ಎಲ್ಲ ಸುದ್ದಿ ಮಾಡ್ತಾಯಿದ್ದಾರೆ, ಯಾಕೆ ಈ ಥರ ಎಲ್ಲ ನೋಡ್ತಾ ಇದ್ದೀನಿ ಅಂತೆಲ್ಲ ಅಂದಾಗ ನನಗೆ ಬಿಗ್ಗೆಸ್ಟ್ ಸಪೋರ್ಟ್, ಬಿಗ್ಗೆಸ್ಟ್ ಸ್ಟ್ರೆಂತ್. ನಾವೇನು ಮನೇಲಿ ಯೋಚನೆ ಮಾಡೋದೇನು ಅಂತಂದರೆ, ನನ್ನ ಮನೆಯಲ್ಲಿ ಅದು ಪ್ರಾಬ್ಲಮ್ ಇಲ್ಲ ಅಂತಂದರೆ ಬೇರೆ ಯಾರು ಏನು ಅಂದ್ಕೊಂಡ್ರು ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದು ನನಗೆ ನನ್ನ ತಾಯಿ ನನಗೆ ಕೊಟ್ಟಿರೋಂಥ ಕಾನ್ಫಿಡೆನ್ಸ್. ಸೊ ನನಗೆ ನನ್ನ ತಾಯಿ ಬಿಗ್ ಲವ್ ಮೊಕ್ಟೇಲ್. ಓಕೆ, ಅಮೃತ ಅಂತ ಹೇಳಿ ಬಂದಾಗ ಅವ್ರ ಕ್ಯಾರೆಕ್ಟರ್ ವೈಸ್ ಎಲ್ಲರೂ ಮಾತಾಡ್ಕೊಡ್ತಾರೆ, ತುಂಬ ಜಾಯ್ಲಿ ಆಗಿರ್ತಾರೆ, ಎಲ್ಲರ ಜೊತೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅಂತೇಳಿ. ಏನಿದ್ರ ಸೀಕ್ರೆಟು? ಐ ಜಸ್ಟ್ ಲೈಕ್, ಅಂದರೆ ನನಗೆ ಆರಾಮಾಗಿರೋಕ್ಕೆ ಇಷ್ಟ. ಅದು ಹೆಂಗೆ ಒಂಥರ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಅಂತೆಲ್ಲ ಮಾತಾಡೋಕ್ಕೆ, ಅಥವಾ ಯಾರೋ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಇಲ್ಲ, ನನಗೆ ಆರಾಮಾಗಿರೋಕ್ಕೆ ಇಷ್ಟ. ಇನ್ಫ್ಯಾಕ್ಟ್ ನಾನು ಮೇಕಪ್ ಜಾಸ್ತಿ ಮಾಡ್ಬೇಕಾದ್ರೂ ಬೈತಾ ಇರ್ತೀನಿ, ಗುರು ಸ್ವಲ್ಪ ಕಡಿಮೆ ಮೇಕಪ್ ಹಾಕು ಗುರು. ಆಮೇಲೆ ಮೇಕಪ್ ತೆಗ್ದಿದ ತಕ್ಷಣ ಹಿಂಗಿದಾಳ ಇವಳು ಹಂಗಿನ್ಬಿಟ್ಟಾರೋ, ಸ್ವಲ್ಪ ರಿಯಾಲಿಟಿಗೆ ಹತ್ತಿರ ಇರೋ ಥರನೇ ಇರಬೇಕು. ನಂಗೆ ಇಷ್ಟ. ಐ ಮೀನ್ ಏನಕ್ಕೆ ಬೇರೆ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು, ನಾನು ಇರೋದು ಹಿಂಗೆ ರಿಯಲ್ ಲೈಫಲ್ಲಿ ಒಂದು ಸಿಕ್ಕಾಬಟ್ಟೆ ಮಾತಾಡ್ತೀನಿ. ಸೊ ಹಾಗೆ ಮಾತಾಡ್ತಾ ಇರ್ತೀನಿ ಇಂಟರ್ವ್ಯೂಸಲ್ಲೂ. ಅಂದರೆ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೋ ಹಂಗೆ ಇದ್ದೀನಿ ಅಂದರೆ ಹಾಗೆ ತಾನೇ ಇರಬೇಕು. ಅದೇ ಕನೆಕ್ಷನ್ಸ್ ಜಾಸ್ತಿ ಅನಿಸುತ್ತೆ. ಎರಡು ಪರ್ಸ್ನಾಲಿಟಿ ಎಲ್ಲ ಇಟ್ಕೊಂಡು ಬದುಕಕ್ಕೆ ಬರಲ್ಲ ನನಗೆ. ಓಕೆ, ಇವಾಗ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಹುಡುಗನ ಸಪೋರ್ಟ್ ಬೇಕಂತಲ್ವಾ? ನಾವು ನೋಡ್ತಾ ಇರ್ತವೆ ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರೋಲ್ ಮಾಡಿದಾಗ ನಮ್ಮ ಅಮೃತ ಅವ್ರಿಗೆ ಸಿಕ್ಕಾಪಟ್ಟೆ ಮದುವೆ ಆಗಿದೆ. ಯಾವ ಮದುವೆಗೂ ನಮ್ಮನ್ನು ಕರೀಲಿಲ್ಲ ನೀವು, ಓಕೆನಾ? ಸೊ ಯಾವಾಗ ಹುಡುಗ ಸಿಕ್ತಾಗ, ಅದೇ ಹೇಳಿದೆ ಲಾಸ್ಟ್ ಇದರಲ್ಲೂ, ಈ ನ್ಯೂಸ್ ಚಾನೆಲ್ಸಲ್ಲಿ ಕೇಳುವಂಥ ಏನು ಒಂದು ಏಕೈಕ ಪ್ರಶ್ನೆ ಅಂದರೆ ನಾನೇ ನಿಮಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನೀವೇ ಹೈಯೆಸ್ಟ್ ಕೇಳೋ ಕ್ವಶನ್ನಿಂದ ನೀವೇ ಹುಡುಕ್ಬಿಡಿ ಬೆಸ್ಟು ನನಗೆ. ಆವಾಗ ನೀವೇ ಹುಡುಕಿ, ನಮ್ಮ ನ್ಯೂಸ್ ಚಾನಲ್ಸ್ ಅವರೇ ನನಗೆ ಅಷ್ಟು ಕನ್ಸರ್ನ್ ನನ್ನ ಮೇಲೆ, ಹುಡುಗನ ಹುಡುಕಿ ಅವರೇ ನನಗೆ ಮದುವೆ ಮಾಡಿಸಿದ್ರು ಅಂತ ಖುಷಿಯಿಂದ ಹೇಳ್ಕೊತೀನಿ. ಎಲ್ಲ ನಾನು ನ್ಯೂಸ್ ಚಾನಲ್ ಸ್ಟಾರ್ಟಿಂಗಲ್ಲಿ ಎಲ್ರದ್ದು ಹಿರಿಯ ಇವರಿಂದ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಅನ್ನೋ ಬದಲು ನ್ಯೂಸ್ ಚಾನಲ್ಸ್ ಆಶೀರ್ವಾದ ಅಂತ ಹಾಕ್ಕೊಂಡು ನಾನು ಎಂಟ್ರೆನ್ಸಲ್ಲೇ ಒಂದು ಪೋಸ್ಟ್ ಹೊಡಿಸ್ಬಿಡ್ತೀನಿ. ನಾನು ಅಷ್ಟು ಅಂದರೆ ಐ ಆಮ್ ವೆರಿ ಹ್ಯಾಪಿ. ಎಷ್ಟು ಖುಷಿಯಾಗಿದ್ದೀನಿ ನೋಡಿ, ಈ ಕ್ವಶನಿಗೆ ಆನ್ಸರ್ ಮಾಡಿ 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 ನಾನು 5 ವರ್ಷದಿಂದ ಬೇಸತ್ತು ಹೋಗಿದ್ದೀನಿ. ಒಂದು ಪಾಪ ಅವ್ನು ಎಲ್ಲಿಂದ ನಾವು ಮದುವೆ ಆಗೋನು, ಅವನೇ ಎದ್ರುಕೊಂಡು ಓಡೋಗ್ಬಿಟ್ಟಿದ್ದಾನೆ ಪಾಪಚ್ಚೆ. ಇನ್ನೊಂದು ಸಿನಿಮಾ ಬರ್ತಾ ಇದೆ ನಿಮ್ಮದು, ಅಪ್ಕಮಿಂಗ್ ಸಿನಿಮಾ ಫಾದರ್. ಅದರಲ್ಲೂ ಕೃಷ್ಣ ಅವರನ್ನು ನಾವು ನೋಡ್ಬೋದು. ಎಸ್, ನಿಮ್ಮಿಬ್ಬರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮ್ಯಾಮ್. ಏನು ಹೇಳ್ತೀರಾ ನಿಮ್ಮ ಕಾಂಬಿನೇಷನ್ಗೆ? ಸಕ್ಕ 4ನೇ ಸಿನಿಮಾ ಇದು ಅವ್ರ ಜೊತೆ ಮಾಡ್ತಾ ಇರೋದು. ಅಂದರೆ ಲವ್ ಮಾಕ್ಟೇಲಲ್ಲಿ ಅಷ್ಟೇ ನಮ್ಮಿಬ್ಬರು ಕಾಂಬಿನೇಷನ್ ನೋಡಿದ್ರು. ಸೆಕೆಂಡ್ ಪಾರ್ಟ್ ಇನ್ ಥರ್ಡ್ ಪಾರ್ಟಲ್ಲಿ ನನಗೆ ಮದುವೆ ಆಗಿರೋದ್ರಿಂದ ಅಷ್ಟು ಕಾಂಬಿನೇಷನ್ ಕಾಣಿಸಿಲ್ಲ. ಬಟ್ ಫಾದರಲ್ಲಿ ಐ ಆಮ್ ಪ್ಲೇಯಿಂಗ್ ಇಸ್ ವೈಫ್. ಸೊ ನನಗೆ ಅನ್ಕೋತಾ ಇದ್ದೆ, ಅಲ್ಲ ನೋಡಿ ಆದಿ ಮತ್ತು ಜೋ ಪ್ಯಾರಲಲ್ ಯೂನಿವರ್ಸಲ್ಲಿ ಇದ್ದಂಗೆ ಇದೆ ಇದು ಈ ಸಿನಿಮಾಲಿ ಅಂತ. ಯಾಕಂದರೆ ಕ್ಯಾರೆಕ್ಟರ್ ಚೇಂಜ್ ಇಬ್ರದ್ದು. ಆ್ಯಂಡ್ ನಾನು ಅವ್ರ ಮನೆಯಲ್ಲಿ ಅಂದರೆ ಅವ್ರು ಒಂಥರ ನನಗೆ ಭಾವಂತರ ಅಂತಲೇ ಹೇಳ್ಬೋದಾಯ್ತಾ. ಅವ್ರಂದ್ರು, ನೀನು ಭಾವ ಅಂತೆಲ್ಲ ಕರೆದ್ರೆ ಆ್ಯಕ್ಟಿಂಗ್ ಹೆಂಗೆ ಮಾಡೋದು, ನಿನ್ನ ಭಾವ ಅವಾಗ ಅನ್ಕೋತಾ ಇದೆ, ಅಲ್ಲ ಕರೆಕ್ಟ್ ಅಲ್ಲ ಅಂತ. ಬಟ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು ತುಂಬ ಈಸಿ, ಬಿಕಾಸ್ ನಂಗೆ ಅವ್ರು ಚೆನ್ನಾಗಿ ಗೊತ್ತಲ್ಲ. ಸೊ ಅವ್ರು ಹೆಂಗೆ ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಸೀನಲ್ಲಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಇಟ್ಸ್ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಹಿಮ್. ನನಗೇನೂ ಕಷ್ಟ ಆಗಿಲ್ಲ, ಏನೂ ಬೇಜಾರಾಗಿಲ್ಲ. ಆ್ಯಂಡ್ ಆ ಸ್ಕ್ರೀನ್ ಮೇಲೆ ನಾವು ಹೇಗೆ ನ್ಯಾಚುರಲಾಗಿ ಏನು ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀವೋ ಅದೇ ಥರನೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಕಾಣಿಸಿದೆ. ಇವಾಗ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ಬಂದಾಗ ಅವ್ರದ್ದು ರಿಯಲ್ ಕಪಲ್ಗಿಂತ ಕೂಡ ರೀಲ್ ಕಪಲ್ಗಳೇ ಸಿಕ್ಕಾಪಟ್ಟೆ ಹೈಪ್ ಕೊಡೋದು ನಾವು ನೋಡ್ಬೋದು. ದರ್ಶನ್ ಸರ್ ಜೊತೆ ರಕ್ಷಿತ್ ಅವರಾಗಿರ್ಬೋದು, ಅಪ್ಪು ಸರ್ ಜೊತೆ ರಕ್ಷಿತ್ ಅವರಾಗಿರ್ಬೋದು, ಹೀಗೆ ತುಂಬ ಈ ರೀತಿ ಜೋಡಿಗಳನ್ನ ನೋಡಿದಾವೆ. ಅಮೃತ ಅವ್ರದ್ದು ಜೋಡಿ ಅಂತ ಹೇಳಿ ಬಂದಾಗ ಡಾಲಿವುಡ್ ಜೊತೆ ಸಿಕ್ಕಾಪಟ್ಟೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಬಾಂಡಿಂಗ್. ನೆಕ್ಸ್ಟ್ ನಿಮ್ಮಿಬ್ಬರ ಸಿನಿಮಾ ಯಾವಾಗ ನೋಡ್ಬೋದು ನಾವು ಅಂತ ಹೇಳಿ? ಅಲ್ಲ 4 ಸಿನಿಮಾ ಮಾಡಿದ್ದೀನಿ ಆಲ್ರೆಡಿ. ಅವ್ರ ಜೊತೆನೂ 4 ಸಿನಿಮಾ ಮಾಡಿದ್ದೀನಿ. ಅಂದರೆ ಇಟ್ಸ್ ಅಮೇಝಿಂಗ್. ಅಂದರೆ ಜನ ನನಗೆ ಆ ವಿಷಯಗಳನ್ನ ಹೇಳಿದಾಗ ಖುಷಿಯಾಗುತ್ತೆ. ಬಿಕಾಸ್ ತುಂಬ ರೇರ್ ಅಲ್ವಾ ಹಿಟ್ ಕಾಂಬಿನೇಷನ್ಸ್ ಹಂಗಾಗೋದು. ಸೊ
ವೆರಿ ನೈಸ್ ಅಂತ ಅನಿಸುತ್ತೆ. ಆ್ಯಂಡ್ ಅವರೊಟ್ಟಿಗೆ ಕನ್ನಡದಲ್ಲಿ 3 ಸಿನಿಮಾ, ತೆಲುಗುಲಿ 1 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಖಂಡಿತ ಸ್ಕ್ರಿಪ್ಟು ಚೆನ್ನಾಗಿರೋದು ಬಂದು ಆ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನಿ ಅಂತಂದರೆ ಐ ಬಿ ವೆರಿ ಹ್ಯಾಪಿ ಟು ಆ್ಯಕ್ಟ್. ಓಕೆ, ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಬೇಕು ಅಂತ ಇದ್ರೆ? ನಂದು ಇವಾಗ ಫಾದರ್ ರಿಲೀಸಿಗೆ ರೆಡಿ ಇದೆ. ಸೊ ಲವ್ ಮಾಕ್ಟೇಲ್ ಇವಾಗ ತಾನೇ ರಿಲೀಸ್ ಆಗಿ ಓಡ್ತಿರೋದ್ರಿಂದ ಇದ್ರದ್ದು ನಮ್ಮ ಲವ್ ಮಾಕ್ಟೇಲ್ ಯಾವಾಗ OTT ಅಥವಾ ಯಾವಾಗ ರಿಲೀಸ್ ಆಗುತ್ತೋ ಅದನ್ನೆಲ್ಲದನ್ನು ಯೋಚನೆ ಮಾಡಿ ಫಾದರ್ ತೆರೆ ಮೇಲೆ ಬರುತ್ತೆ. ಫಾದರ್ ಆಗ್ತಿದ್ದಂಗೆ ನಾನು ಹಲ್ಕಾ ಡಾನ್ ಶೂಟಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಪ್ರಮೋದ್ ಅವರೊಟ್ಟಿಗೆ ಆ್ಯಂಡ್ KP ಶ್ರೀಕಾಂತ್ ಸರ್ ಮತ್ತು ನಾಗಿ ಅವರ ಪ್ರೊಡಕ್ಷನ್. ಆ್ಯಂಡ್ ಇದನ್ನು ಡೈರೆಕ್ಟ್ ಮಾಡ್ತಿರೋದು ಛಲ ಅಂತ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ. ಅಂದರೆ ನಾನು ಇಷ್ಟು ಸಿನಿಮಾಗಳಲ್ಲಿ ಆ ಥರ ಬೋಲ್ಡಾಗಿ ನಾನು ಕಾಣಿಸ್ಕೊಂಡೇ ಇಲ್ಲ. ಸೊ ಅದು ಫಸ್ಟ್ ಟೈಮ್ ನಾನು ಅಷ್ಟು ಬೋಲ್ಡಾಗಿ ಕಾಣಿಸ್ಕೊಳ್ತಾ ಇರೋದು. ಸೊ ಅದಕ್ಕೆ ನಾನು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಕೊನೆಯದಾಗಿ ನಿಮ್ಮದಿಷ್ಟು ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬರ್ತಾಯಿದ್ದೀನಿ, ಒಳ್ಳೊಳ್ಳೆ ಲೈನಪ್ಸ್ ಇದೆ. ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ, ಇಂಡಸ್ಟ್ರಿ ಬಿಟ್ಬಿಟ್ರಾ ಅಂತೆಲ್ಲ ಕೇಳ್ತಾಯಿದ್ರಿ. ಯಾಕಂದರೆ ನಾನು ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ. ನನಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಸಿನಿಮಾ ಕೊಡೋದ್ರ ಬಗ್ಗೆ ಜಾಸ್ತಿ ನಂಬಿಕೆ. ಅಂದರೆ ನಾನು ಮಾಡಿರುವಂಥ ಸಿನಿಮಾಗಳಲ್ಲಿ ಮಾಡಿರುವಂಥ ಪಾತ್ರಗಳನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋಂಥ ಸಿನಿಮಾಗಳನ್ನೇ ನಾನು ಜಾಸ್ತಿ ಮಾಡ್ತಾಯಿದ್ದೆ. ಸೊ ಅದೇ ಥರ ಇನ್ನೂ ನೆನಪಿಟ್ಕೊಳ್ಳೋಂತಹ ಪಾತ್ರಗಳ ಜೊತೆ 3 ಸಿನಿಮಾಗಳು ಈ ವರ್ಷದಲ್ಲಿ ಒಂದು ಆಲ್ರೆಡಿ ಆಯಿತು, ಇನ್ನು 2 ಬರ್ತಾಯಿದೆ. ಸೊ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ದಯವಿಟ್ಟು ಪೈರಸಿ ಮಾಡಬೇಡಿ. ನಮ್ಮಲ್ಲೇ ನಾವೇ ಜಗಳ ಮಾಡುವಂತಹ ಪರಿಸ್ಥಿತಿಗಳನ್ನ ತಂದ್ಕೋಬೇಡಿ. ಒಳ್ಳೆ ಸಿನಿಮಾ ಗೆದ್ದಾಗ ದಯವಿಟ್ಟು ಅದ್ರ ಜೊತೆ ನಿಲ್ಲಿ. ಅದಕ್ಕೆ ಆದಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಸೋ ಸಿಟ್. ಥ್ಯಾಂಕ್ ಯು. ಎಸ್, ಕೇಳಿದ್ರಲ್ಲ ವೀಕ್ಷಕರು, ನಮ್ಮೆಲ್ಲರ ಪ್ರೀತಿಯ ಅಮೃತ ಅಯ್ಯಂಗಾರ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.